ಹಾಯ್ ಎಲ್ಲರಿಗೂ, ನಾನಿವತ್ತು ಬಂಗಡೆ ಫಿಶ್ ಫ್ರೈ ಮಾಡಿ ತೋರಿಸ್ತಾ ಇದ್ದೇನೆ. ಮಸಾಲೆ ಎಲ್ಲ ಕಡೆದು ಹಾಕಿಲ್ಲ, ಇದಕ್ಕೆ ಹುಡಿ ಹಾಕಿ ಫ್ರೈ ಮಾಡಿದ್ದು. ಕೋಟಿಂಗ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದೇ ರೀತಿ ಪರ್ಫೆಕ್ಟಾಗಿ ಫಿಶ್ ಫ್ರೈನ ಹೇಗೆ ಮಾಡೋದಂತ ತೋರಿಸ್ತೇನೆ, ಬನ್ನಿ. ಬಂಗಡೆ ಮೀನನ್ನು ತಗೊಂಡಿದ್ದೇನೆ, ಫ್ರೆಶ್ ಇದೆ ಇದು. 100 ರುಪೀಸ್ಗೆ ತೊಗೊಂಡಿದ್ದು ನೋಡಿ, 8 ಕೊಟ್ಟಿದ್ದಾರೆ. ಬನ್ನಿ ಇದನ್ನು ಕಟ್ ಮಾಡಿ ಕ್ಲೀನ್ ಮಾಡ್ಕೊಳ್ಳೋಣ. ನಾನು ಫಿಶ್ಗೆ ಹತ್ತಿರ ಕಟ್ಸ್ ಹಾಕ್ಕೊಂಡಿದ್ದೇನೆ. ನೀವು ಬೇಕಾದರೂ ದೂರ ಬೇಕಾದರೂ ಕೂಡ ಕಟ್ಸ್ ಹಾಕ್ಕೋಬೋದು. ಇವಾಗ ಇದನ್ನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಕ್ಲೀನ್ ಮಾಡ್ಕೊಂಡಾಗಿದೆ. ಇದಕ್ಕೆ ಒಂದು ಮಸಾಲೆಯನ್ನು ತೆಗೆಯುವ. ನಾನಿಲ್ಲಿ 4 ಸ್ಪೂನಷ್ಟು ಮೆಣಸಿನ ಪುಡಿ, 2 ಸ್ಪೂನಷ್ಟು ಕೊತ್ತಂಬರಿ ಪುಡಿ, 1 ಸ್ಪೂನಷ್ಟು ಜೀರಿಗೆ ಪುಡಿ, ಅರ್ಧ ಸ್ಪೂನಷ್ಟು ಅರಿಶಿನ ಹಾಗೂ 1 ಸ್ಪೂನಷ್ಟು ಉಪ್ಪು ಹಾಗೂ 5 ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ಹಾಕ್ತಾ ಇದ್ದೇನೆ. ಕಾರ್ನ್ಫ್ಲೋರ್ ಹಾಕಿದರೆ ಕೋಟಿಂಗ್ ಚೆನ್ನಾಗಿ ಬರುತ್ತೆ. ಹಾಗೆ 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಲಿಂಬೆ ಗಾತ್ರದಷ್ಟು ಹುಳಿನ ನೀರು ಹಾಕಿ ನೆನೆಸ್ಕೊಂಡಿದ್ದೇನೆ. ಇವಾಗ ಇದನ್ನು ಹಾಕ್ತಾ ಇದ್ದೇನೆ. ಮತ್ತು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದನ್ನು ತುಂಬ ತೆಳು ಮಾಡಬೇಡಿ, ತೆಳು ಆದರೆ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಿ ಮಿಕ್ಸ್ ಮಾಡಿ. ಕಾರ್ನ್ಫ್ಲೋರ್ ಅಂದರೆ ಜೋಳದ ಹಿಟ್ಟು. ಇದು ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಒಂದೊಂದೇ ಮೀನಿಗೆ ಮಸಾಲ ಹಾಕ್ಕೊಳ್ಳೋಣ. ಕಟ್ಸೊಳಗೆ ಎಲ್ಲ ಮಸಾಲೆ ಹೋಗಬೇಕು, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಯಾವುದೇ ಮೀನಿಗೆ ಕೂಡ ಇದೇ ರೀತಿ ಮಾಡ್ಕೊಳ್ಬಹುದು. ತುಂಬ ಸುಲಭವಾಗಿ ಇದನ್ನು ಮಾಡ್ಕೋಬೋದು. ಮೀನನ್ನು 2 ಕಟ್ ಮಾಡಿ ಕೂಡ ನೀವು ಫ್ರೈ ಮಾಡ್ಬೋದು. ನಾನಿಲ್ಲಿ ತವಾ ಫ್ರೈ ಮಾಡ್ತಾ ಇಲ್ಲ, ಡೀಪ್ ಫ್ರೈ ಮಾಡ್ತಾ ಇದ್ದೇನೆ. ಇವಾಗ ನೋಡಿ, ಚೆನ್ನಾಗಿ ಮಸಾಲೆ ಹಾಕಿ ಆಗಿದೆ. ಇದನ್ನು 15 ನಿಮಿಷ ಮ್ಯಾರಿನೇಟ್ ಮಾಡ್ಲಿಕ್ಕೆ ಇಟ್ಕೊಳ್ಳೋಣ. ಫ್ರೀಝರ್ನಲ್ಲಿ 10 ಮಿನಿಟ್ ಇಟ್ಟರೆ ಬೇಗ ಮಸಾಲೆ ಮೀನಿಗೆ ಇಟ್ಕೊಳ್ಳುತ್ತೆ. ಇವಾಗ ಎಣ್ಣೆನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೇನೆ. ಮೀನನ್ನು ಹಾಕ್ತಾ ಇದ್ದೇನೆ. ಇದರಲ್ಲಿ 2 ಮೀನು ಹಾಕಲಿಕ್ಕಾಗುತ್ತೆ. ತುಂಬ ಹೊತ್ತು ಫ್ರೈ ಮಾಡಬೇಕಂತ ಇಲ್ಲ, ಒಂದು 5 ನಿಮಿಷ ಫ್ರೈ ಆದರೆ ಸಾಕು. ಡೀಪ್ ಫ್ರೈ ಮಾಡಿದರೆ ಕೋಟಿಂಗ್ ಚೆನ್ನಾಗಿ ಬರುತ್ತೆ ಮತ್ತು ಕೋಟಿಂಗ್ ಸ್ವಲ್ಪನೂ ಬಿಟ್ಕೊಳ್ತಿಲ್ಲ ನೋಡಿ. ಇವಾಗ ಇನ್ನೊಂದು ಸೈಡ್ ಮಗುಚ ಹಾಕ್ತಾ ಇದ್ದೇನೆ. ಫಿಶ್ ಫ್ರೈ ಹಾಕಿ ಜಾಸ್ತಿ ಹೊತ್ತು ಇಟ್ಟರೆ ಫಿಶ್ಗೆ ಮಸಾಲ ಜಾಸ್ತಿ ಹೇಳ್ಕೊಳುತ್ತೆ. ಇವಾಗ ನೋಡಿ, ಇದು ಆಗಿದೆ, ತೆಗಿತಾ ಇದ್ದೇನೆ. ನೋಡಿ ಎಣ್ಣೆ ಎಷ್ಟು ಕ್ಲೀನ್ ಇದೆ ಅಂತ, ಸ್ವಲ್ಪನೂ ಕೋಟಿಂಗ್ ಬಿಟ್ಕೊಳ್ತಿಲ್ಲ. ಕೋಟಿಂಗ್ ಚೆನ್ನಾಗಿ ಬರಲ್ಲ, ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಎಲ್ಲ ಕೋಟಿಂಗ್ ಹೋಗುತ್ತೆ ಅನ್ನೋರಿಗೆ ನಾ ಹೇಳಿದ ಹಾಗೆ ಈ ಥರ ಮಾಡಿ ಖಂಡಿತ ಎಲ್ಲರೂ ಇಷ್ಟಪಡ್ತಾರೆ. ಮಸಾಲೆ ನೋಡಿ ಹೇಗೆ ಅಂಟ್ಕೊಂಡಿದೆ ಅಂತ, ಫಿಶ್ಗೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿದೆ ಇದು. ಇದೇ ಥರ ನೀವು ಮನೆಯಲ್ಲಿ ಖಂಡಿತ ಟ್ರೈ ಮಾಡ್ತೀರಾ ಅನ್ಕೋತೀನಿ. ನನ್ನ ರೆಸಿಪಿಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಒಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿ ತನಕ ಬಾಯ್.